ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಮತ್ತೆ ಹಾವು ಏಣಿ ಆಟದಂತಾಗಿದೆ ಸಚಿವ ಸಂಪುಟ ವಿಸ್ತರಣೆ. ಸಿಎಂ 3 ದಿನ ಡೆಲ್ಲಿಯಲ್ಲೇ ಇದ್ರು, ಆದ್ರೂ ಕೂಡ ಅಂತಿಮ ಮುದ್ರೆ ಸಿಕ್ಕಿಲ್ಲ. ಇನ್ನೆರಡು ದಿನಗಳಲ್ಲಿ ಸಂಪುಟ ವಿಸ್ತರಣೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಹೈಕಮಾಂಡ್ ಭರವಸೆ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಸಿಎಂ. ನೋಡಿ, 3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಸಭೆ ಮೇಲೆ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಭೆಗಳಾಯ್ತು. ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಹಾಗೆ ನೆನೆ ರಾಹುಲ್ ಗಾಂಧಿ ಅವರು ಕೂಡ ಭೇಟಿಗೆ ಸಿಕ್ಕಿದ್ರು. ಆದರೆ ಅಂತಿಮ ಪಟ್ಟಿಗೆ ಇನ್ನೂ ಕೂಡ ಫೈನಲ್ ಆದ ಮುದ್ರೆ ಬಿದ್ದಿಲ್ಲ. ಇನ್ನೆರಡು ದಿನಗಳಲ್ಲಿ ಫೈನಲ್ ಪಟ್ಟಿ ರಿಲೀಸ್ ಆಗುತ್ತೆ. ಹೈಕಮಾಂಡ್ ಭೇಟಿಗೆ ತೆರಳಿದ್ದ ಸಚಿವಾಕಾಂಕ್ಷಿಗಳು ಕೂಡ ವಾಪಸ್ಸಾಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ರಾತ್ರಿ ಮರಳಿದ್ದಾರೆ ಶಾಸಕರು. ಶಿವರಾಜ್ ತಂಗಡಗಿ, ಲಕ್ಷ್ಮಣ್ ಸವದಿ, ಪುಟ್ಟರಂಗ ಶೆಟ್ಟಿ, ಶಿವಲಿಂಗೇಗೌಡ, ವಿಜಯಾನಂದ ಕಾಶ್ಯಪ್ಪನವರ್, ನರೇಂದ್ರ ಸ್ವಾಮಿ, ನಯನಾ ಮೋಟಮ್ಮ ಸೇರಿ ಹಲವರು ದೆಹಲಿಯಿಂದ ವಾಪಸ್ಸಾಗಿದ್ದಾರೆ. ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಸಚಿವ ಸ್ಥಾನ ಕೊಡುವ ನಿರೀಕ್ಷೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇದು ಚಾಮರಾಜನಗರ ಕ್ಷೇತ್ರದ ಕೈ ಶಾಸಕ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆ. ಹಲವು ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಹೈಕಮಾಂಡ್ನ ಮನವೊಲಿಸುವಂತ ಪ್ರಯತ್ನಗಳನ್ನು ಮಾಡಿದ್ರು. ಇಷ್ಟೆಲ್ಲ ನಡುವೆಯೂ ಕೂಡ ಫೈನಲ್ ಆಗಿ ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿದೆ ಇನ್ನೆರಡು ದಿನಗಳಲ್ಲಿ ರಿವೀಲ್ ಆಗುತ್ತೆ. ಎಲ್ಲಿ ಹೋಗಿದ್ವಿ ನಿಮ್ಮ ಕ್ಷೇತ್ರದ ಜನತೆ ಎಲ್ಲ ಆಗಲೇ ಹರ್ಷ ವ್ಯಕ್ತಪಡಿಸ್ತಾರೆ ಸರ್. ನೋಡಿ ಸರ್, ಈಗ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗುತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದ ಅಂತೂ ಇದ್ದೀನಿ. ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಸರು ಇದೆಯಾ ಸರ್? ಅದು ಹೆಂಗೆ ಗೊತ್ತಾಗುತ್ತೆ ಸರ್? ಏನಾದರೂ ಬೇಡಿಕೆ ಇಟ್ಟರೆ ಸರ್ CM ಅವ್ರ ಹತ್ರ? ಯಾವ ಬೇಡಿಕೆಯೂ ಇಲ್ಲ, ಏನು. ನೀವು ಭಾಳಷ್ಟು ಹಿರಿಯರಿದ್ದೀರಿ, ಸಾಕಷ್ಟು ಬಾರಿ ನಿಮಗೆ ಆಕಾಂಕ್ಷಿಯಾಗಿದೆ. ಇದೇ ಎಲ್ಲ ಈಗ ಮಾಡ್ತಾರಲ್ಲ, ಗೊತ್ತಾಗುತ್ತಲ್ಲ ಸೋಮವಾರ. ಸರ್ ನೀವಿದ್ರೆ ಪಕ್ಷಕ್ಕೊಂದು ಶಕ್ತಿ ಸರ್, ಹಾಗಾಗಿ ನಿಮ್ಮಂಥವ್ರಿಗೆ ಅವಕಾಶ ಕೊಡಬೇಕು. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದ್ದೀವಿ. ಯಾವ ಖಾತೆಗೆ? ಖಾತೆಗಿತ್ತು ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುನಗುಂದ ಮತಕ್ಷೇತ್ರ ವಿಶೇಷವಾಗಿ ಈಗಾಗಲೇ ಬಂದು ಬೆಂಗಳೂರಲ್ಲಿ ಠಿಕಾಣಿ ಕೂಡ ಹೂಡಿಬಿಟ್ಟಿದ್ದಾರೆ. ಅದೇ ಒಂದು ಆಸೆ ಭಾವ ನಿರೀಕ್ಷೆಯನ್ನು, ಭಾಳ ವಿಶ್ವಾಸ, ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಾವು ಹೋಗಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು, ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ KC ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು, ಮತ್ತು ನಮ್ಮ KPC ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಈಗಾಗಲೇ ಇವತ್ತು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ, ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. ಬಹುತೇಕ ನಮ್ಮ KPC AICC ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ ಆಗ್ತೀವಿ ಅನ್ನೋದು ವಿಶ್ವಾಸ. ನಮ್ಗೆ ಯಾರಿಗೂ ಏನೂ ಸುದ್ದಿ ಕೊಟ್ಟಿಲ್ಲ. ಏನಾದರೂ CM ಅವ್ರನ್ನ ಭೇಟಿ ಆಗಿದ್ರು? CM ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ. ನಾನು ಭೇಟಿ ಆಗಿದೆ. ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಕಿರಿಯರ ಸ್ಥಾನದಲ್ಲಿ ನಿಮ್ಗೆ ಅವಕಾಶ ಇದೆ ಅಂತ, ಮಹಿಳಾ ಕೋಟಾನೂ ಇದೆ, ಕಿರಿಯ ಕೋಟಾನೂ ಇದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಯಾಕೆ ಮೇಡಮ್ ಮೊದಲು ಕೊಟ್ಟು ಅಷ್ಟು ಭೇಟಿ ಕೊಡ್ತಾ ಇಲ್ಲ? ಹಾಗೇನಿಲ್ಲ, ನೋಡೋಣ. ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನು ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ.
ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಹೌದು. ಏನದು? ಆಹ್ವಾನ ಏನಾದರೂ ಬಂದಿದೆ? ಯಾರಿಗೂ ಬಂದಿಲ್ಲ. ಫೈನಲ್ ಲಿಸ್ಟ್ ಬರೋದೇ ಸಂಡೇ ರಾತ್ರಿ ಅಲ್ವಾ? ಸೊ ಸಂಡೇ ರಾತ್ರಿ ಏನಾದ್ರೂ ಗೊತ್ತಾಗುತ್ತೆ. ಈಗಾಗಲೇ ಬಹುತೇಕ ಫಿಕ್ಸ್ ಆಗಿದೆ, ಇನ್ನೊಂದು 3-4 ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಅದರಲ್ಲಿ ನಿಮ್ಮ ಹೆಸರು ಇದೆ ಅಂತ ಮಾಹಿತಿ. ನೋಡೋಣ ಏನಾಗುತ್ತೆ. ಕೋಡುಬಳೆ ಅಂದ್ರೆ ಅಡುಕಲೆ.